ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಸಾಯಿಬಾಬಾ ಅವರ ವ್ರತಕಥೆಗಳನ್ನು ತಿಳಿದುಕೊಳ್ಳೋಣ. ದಂಪತಿಗಳ ಕಷ್ಟ ಪರಿಹರಿಸಿದ ಸಾಯಿನಾಥ. ಗುಜರಾತ್ ರಾಜ್ಯದಲ್ಲಿ ವ್ಯಾಪಿ ಅಂತ ಒಂದು ಊರಿದೆ. ಅಲ್ಲಿ ಕೋಕಿಲ ಮತ್ತು ಮಧುಸೂದನ ಎಂಬ ದಂಪತಿಗಳಿದ್ದರು. ಅವರೊಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ರು. ಮಧುಸೂದನ ಆ ಊರಿನಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ದ, ವ್ಯಾಪಾರ ಮಾಡ್ತಾ ಇದ್ದ. ಆ ವ್ಯಾಪಾರ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು. ದಂಪತಿಗಳಿಗೆ ಏನೂ ಕೊರತೆ ಇರಲಿಲ್ಲ, ಹಾಗಿದ್ರು. ಆದರೆ ಅದು ಯಾರು ಕಣ್ಬಿತ್ತೋ ಇವ್ರ ಮೇಲೆ ಏನೋ, ಇದ್ದಕ್ಕಿದ್ದಂತೆ ಒಂದು ದಿನ ಮಧುಸೂದನನ ಅಂಗಡಿಗೆ ಬೆಂಕಿ ಬಿತ್ತು. ಇದ್ದ ವಸ್ತುಗಳೆಲ್ಲ ಸುಟ್ಟು ಭಸ್ಮ ಆಗೋಯಿತು. ಕೈಯಲ್ಲಿದ್ದ ಬಂಡವಾಳ ಎಲ್ಲ ಬರಿದಾಯಿತು. ಬರಿಗೈಯ ದಾಸಯ್ಯನಂತಾದ ಮಧುಸೂದನ ದಿಕ್ತೋಚದೆ ಹುಚ್ಚನಂತಾದ. ಕೈಗೆ ಸಿಕ್ಕಿದ ವಸ್ತುವಿನಿಂದ ಹೆಂಡತಿಗೆ ಹೊಡೆಯೋ ಶುರು ಮಾಡ್ದ. ಕೋಪದಿಂದ ಕಿರ್ಚಕ್ಕೆ ಶುರು ಮಾಡ್ದ. 4 ಜನ ಅವನ ಮನೆ ಪರಿಸ್ಥಿತಿನ ನೋಡಿ ನಗುವಂತಾಯಿತು. ಬಂಧುಗಳೆಲ್ಲ ದೂರವಾದರು. ಈ ದಾರುಣ ಸ್ಥಿತಿಯಿಂದ ಕೋಕಿಲ ತುಂಬ ಬೇಜಾರಾಗಿ ಜರ್ಜಿತಳಾದಳು. ಚಿಂತೆಯಿಂದ ಕೊರಗಿ ಅವಳು ತುಂಬ ಕೃಶಕಾಯಳಾದಳು. ದಿಕ್ಕು ದೆಸೆ ಇಲ್ಲದೆ ಅವಳು ದೇವರೇ ದಿಕ್ಕು ಅಂತ ಅಂದ್ಕೊಂಡು ದೇವರ ಧ್ಯಾನದಲ್ಲಿ ಜಾಸ್ತಿ ಸಮಯ ಕಳೆಯೋಕ್ಕೆ ಶುರು ಮಾಡಿದ್ಲು. ಒಂದಿನ ಮಧ್ಯಾಹ್ನ ಅವಳು ಗಂಡನಿಗೆ ಊಟ ಬಡಿಸಿ ಅವನು ಊಟ ಆದಮೇಲೆ ತಾನು ಊಟ ಮಾಡಬೇಕು ಅಂತ ತಟ್ಟೆ ಇಟ್ಕೊಂಡ್ಳು. ಆಗ ಹೊರಗಡೆ ಅಷ್ಟೊತ್ತಿಗೆ ಯಾರೋ ಅಮ್ಮ ಹಸಿವು ಭಿಕ್ಷೆ ನೀಡಿ ಅಂತ ಕೂಗೋದನ್ನು ಕೇಳಿಸ್ಕೊಂಡ್ಳು. ಕೋಕಿಲ ಎದ್ದು ಹೋಗಿ ಬಾಗಿಲು ತೆಗೆದು ನೋಡ್ತಾಳೆ. ಒಬ್ಬರು ಹಣ್ಣು ಮುದುಕ ನಡೆಯೋಕ್ಕೂ ಶಕ್ತಿ ಇಲ್ಲದೆ ಊರ್ಗೋಲ್ ಸಹಾಯದಿಂದ ನಿಂತಿರ್ತಾರೆ. ಅವರನ್ನು ನೋಡಿ ಕೋಕಿಲಾಳಿಗೆ ತುಂಬ ಕರುಣೆ ಬಂತು. ಒಳಗೆ ಕರೆದು ಊಟಕ್ಕೆ ಅಂತಂದ್ಬಿಟ್ಟು ಇಟ್ಕೊಂಡಿದ್ದ ಅವಳು ತಟ್ಟೆ ಹಾಕೊಂಡಿದ್ದನ್ನ ಆ ಮುದುಕಂಗೆ ಕೊಡ್ತಾಳೆ. ಆ ಮುದುಕ ತೃಪ್ತಿಯಿಂದ ಊಟ ಮಾಡ್ತಾರೆ. ಅಮ್ಮ, ನಿನ್ನ ಮುಖ ನೋಡಿದ್ರೆ ಏನೋ ದುಃಖ ನಿನ್ನನ್ನು ಕಾಡುತ್ತಿದೆ ಅಂತ ಅನಿಸ್ತಾ ಇದೆ, ಏನೆಂದು ಹೇಳು, ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ತನ್ನ ಕಷ್ಟನೆಲ್ಲ ಯಾರ ಹತ್ರ ಆದರೂ ಹೇಳ್ಕೊಂಡು ತನ್ನ ದುಃಖನ ಕಡಿಮೆ ಮಾಡ್ಕೊಳ್ಬೇಕಂತ ಅವಳಿಗೂ ಕೂಡ ಅನಿಸಿರುತ್ತೆ. ಅವಾಗ ಅವಳು ಹೇಳ್ತಾಳೆ, ಸ್ವಾಮಿ, ನಾವು ಚೆನ್ನಾಗಿ ಬಾಳಿ ಬದುಕಿದ್ದವರು, ಆದರೆ ಇತ್ತೀಚೆಗೆ ನಡೆದ ಒಂದು ದುರಂತದಿಂದ ಮಾತ್ರ ನಾವು ಈ ಸ್ಥಿತಿಗೆ ಬಂದ್ವಿ. ನನ್ನ ಗಂಡ ಸಹನೆಯನ್ನು ಕಳೆದುಕೊಂಡು ತುಂಬ ಕೋಪಿಷ್ಟ ಆಗಿದ್ದಾರೆ. ಕೈಗೆ ಸಿಕ್ಕಿದ ವಸ್ತುವಿನಿಂದ ನನ್ನನ್ನು ಹೊಡೀತಾರೆ. ನನ್ನ ಕಷ್ಟನ ಕೇಳುವವರು ಯಾರೂ ಇಲ್ಲ. ಪೂಜ್ಯರಾದ ನೀವು ಈ ಸಂಕಟ ನಿವಾರಣೆಗೆ ದಾರಿ ತೋರಿ ಅಂತ ತುಂಬ ಬೇಜಾರು ಮಾಡಿಕೊಂಡು ಹತ್ಕೊಂಡು ಹೇಳ್ತಾಳೆ. ಆಗ ಆ ಮುದುಕರು ಏನು ಮಾಡ್ತಾರೆ, ತಾಯಿ, ಇಂದಿಗೆ ನಿನ್ನ ಕಷ್ಟ ಪರಿಹಾರವಾಯಿತು ಅಂತ ತಿಳ್ಕೊ. ನೀನು ಬರೋ ಗುರುವಾರ ಸಾಯಿ ವ್ರತವನ್ನು ಮಾಡು. ಗುರುನಾಥನು ನಿನ್ನ ಕಷ್ಟವನ್ನು ಪರಿಹರಿಸ್ತಾನೆ ಎಂದು ಹೇಳಿ ಸಾಯಿನಾಥನ ವ್ರತ ವಿಧಾನವನ್ನು ಆಕೆಗೆ ತಿಳಿಸ್ತಾರೆ. ಅದರಂತೆ ಕೋಕಿಲ ಗುರುವಾರದ ದಿನ ಭಕ್ತಿಯಿಂದ ಸಾಯಿನಾಥನ ವ್ರತವನ್ನು ಆಚರಿಸ್ತಾಳೆ. ಸಂಜೆ ಸಾಯಿನಾಥನ ದೇವಾಲಯಕ್ಕೆ ಹೋಗ್ತಾಳೆ. ಅವಳ ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ಅನಿಸುತ್ತೆ. ಹೀಗೆ 9 ವಾರಗಳ ಕಾಲ ಆ ವ್ರತವನ್ನು ಆಚರಿಸ್ತಾಳೆ. ವ್ರತದ ಉದ್ಯಾಪನೆಯನ್ನು ಮಾಡ್ತಾಳೆ. ಆ ದಿನ ಅವಳ ಮನೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆ ನಡೆಯುತ್ತೆ. ಬಂದಿದ್ದವರಿಗೆಲ್ಲ ಸಾಯಿನಾಥ ವ್ರತದ ಪುಸ್ತಕಗಳನ್ನು ಹಂಚುತ್ತಾಳೆ. ಮರುದಿನ ಅವರ ಅಂಗಡಿಯಲ್ಲಿ ಸಾಲ ಪಡೆದಿದ್ದ ಗ್ರಾಹಕರು ತಾವಾಗಿ ಬಂದು ಹಣನ ಹಿಂತಿರುಗಿಸ್ತಾರೆ. ಅದರಿಂದ ಅವಳ ಗಂಡ ಚಿಕ್ಕದಾಗಿ ಒಂದು ಅಂಗಡಿನ ಪ್ರಾರಂಭಿಸ್ತಾನೆ. ದಿನಕ್ಕೆ ಅವನ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಗಂಡ ಹೆಂಡತಿ ಇಬ್ಬರು ಶಿರಡಿಗೆ ಹೋಗಿ ಪೂಜೆ ಸಲ್ಲಿಸಿ ಸಾಯಿನಾಥನ ಪರಮ ಭಕ್ತರಾಗ್ತಾರೆ. ಇಲ್ಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಮತ್ತೊಂದು ಕತೆ ಹೇಳ್ತೀನಿ. ಮಂಡಿ ನೋವನ್ನು ನಿವಾರಿಸಿದ ಬಾಬಾ. ಮೈಸೂರಿನ ಸಮೀಪ ಒಂದು ಹಳ್ಳಿ ಇರುತ್ತೆ. ಉಡುಪಿಯಿಂದ ಬಂದು ನೆಲೆಸಿದ್ದ ಸೀತಾರಾಮ ಭಟ್ಟ ಎಂಬ ಓರ್ವ ಇವಳ್ಳಿ ಬ್ರಾಹ್ಮಣರ ಹೋಟೆಲ್ ಇಟ್ಕೊಂಡು ಜೀವನ ನಡೆಸ್ತಾ ಇರ್ತಾರೆ. ಒಳಗಿನ ಕೆಲಸದಲ್ಲಿ ಅವರ ಪತ್ನಿ ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ. ಜೀವನಕ್ಕಾಗುವಷ್ಟು ವ್ಯಾಪಾರ ನಡೀತಾ ಇರುತ್ತೆ. ಅವ್ರಿಗೆ 2 ಗಂಡು ಮತ್ತು 2 ಹೆಣ್ಣು ಮಕ್ಕಳಿರ್ತಾರೆ. ಹೋಟೆಲಿನ ಸಣ್ಣ ವ್ಯಾಪಾರದಲ್ಲೇ ಭಟ್ರು ಮಕ್ಕಳ ವಿದ್ಯಾಭ್ಯಾಸ, ಮದುವೆ, ಮುಂಜಿ ಮಾಡುತ್ತಾರೆ. ಇನ್ನೇನು ಚಿಂತೆ ಇಲ್ಲ ಎನ್ನುವಾಗ ಭಟ್ರಿಗೆ ಇದ್ದಕ್ಕಿದ್ದಂತೆ ಮಂಡಿ ನೋವು ಪ್ರಾರಂಭ ಆಗಿಬಿಡುತ್ತೆ. ಎದ್ದು ಓಡಾಡಲು ಸಹ ಕಷ್ಟವಾಗುತ್ತೆ. ವೈದ್ಯರಿಗೆ ತೋರಿಸ್ತಾರೆ. ಅವರು ಕಾಲಿನ ಮೂಳೆ ಮುರಿದಿದೆ, ಆಪರೇಷನ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಆದರೆ ಆಪರೇಷನ್ಗೆ ಲಕ್ಷಾಂತರ ರೂಪಾಯಿಗಳು ಬೇಕಾಗುತ್ತೆ. ಆದರೆ ಅಷ್ಟು ಹಣ ಭಟ್ರ ಹತ್ರ ಇರಲಿಲ್ಲ. ಅವರು
ತಾವು ಇನ್ನೂ ಕೆಲಸಕ್ಕೆ ಬಾರದ ವ್ಯಕ್ತಿಯಾಗಿ ಒಂದು ಮೂಲೆಯಲ್ಲಿ ಬಿದ್ದಿರಬೇಕಾಗುತ್ತಲ್ಲ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೋತಾರೆ. ಆಗ ಅವರ ಹೋಟ್ಲಿಗೆ ಬಂದಿದ್ದ ಒಬ್ಬ ಪರ ಊರಿನ ವ್ಯಕ್ತಿ, ನಿರಾಶರಾಗಬೇಡಿ, ನೀವು ಶಿರಡಿಗೆ ಹೋಗಿ ಸಾಯಿಬಾಬನ ದರ್ಶನ ಪಡೆಯಿರಿ, ಬಾಬಾ ನಿಮಗೆ ದಾರಿ ತೋರಿಸ್ತಾನೆ ಅಂತ ಹೇಳ್ತಾರೆ. ಭಟ್ರು ಅವರ ಮಾತನ್ನು ನಂಬಿ ಹೇಗೋ ಕಷ್ಟಪಟ್ಟು ಶಿರಡಿಯನ್ನು ತಲುಪ್ತಾರೆ. ಕುಂಟ್ಕೊಂಡು ಹೋಗಿ ಬಾಬಾ ದರ್ಶನ ಮಾಡಿಕೊಂಡು ಬರ್ತಾರೆ. ಬಾಬಾ ಅಂದು ರಾತ್ರಿ ಅವರ ಕನಸಿನಲ್ಲಿ ಕಾಣಿಸ್ಕೊಂಡು, ನೀನು 9 ಗುರುವಾರಗಳ ಕಾಲ ನನ್ನ ವ್ರತವನ್ನು ಮಾಡು, ನಿನ್ನ ಕಷ್ಟಗಳ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಭಟ್ರು ಊರಿಗೆ ಹಿಂತಿರುಗಿ 9 ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಆಚರಿಸಿ 9ನೇ ಗುರುವಾರ ವ್ರತದ ಉದ್ಯಾಪನೆಯನ್ನು ಮಾಡಿ ಬಂದ ವಿಪ್ರರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸ್ತಾರೆ. ಬಳಿಕ ಬಂದವರಿಗೆಲ್ಲ ಸಾಯಿ ವ್ರತ ಪುಸ್ತಕಗಳನ್ನು ಹಂಚ್ತಾರೆ. ಆಶ್ಚರ್ಯವೋ ಎನ್ನುವಂತೆ ಇದ್ದಕ್ಕಿದ್ದಂತೆ ಅವರ ಮಂಡಿ ನೋವು ಮಾಯ ಆಗತ್ತೆ. ಭಟ್ರು ಪುಟ್ಟ ಮಕ್ಕಳಂತೆ ಕುಣಿದಾಡಿಕೊಂಡು ತಮ್ಮ ಕಷ್ಟವನ್ನು ನಿವಾರಿಸಿದ ಸಾಯಿಬಾಬನಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸ್ತಾರೆ ಎಂಬಲ್ಲಿಗೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಯಿತು. ಮತ್ತೊಂದು ಕತೆ ನೋಡೋಣ. ವಿದ್ಯಾರ್ಥಿನಿಯ ಮರೆವು ರೋಗ ನಿವಾರಿಸಿದ ಬಾಬಾ. ಸುಶೀಲಾ ಅಂತ ಒಬ್ಬ ವಿದ್ಯಾರ್ಥಿನಿ, ಓದೋದ್ರಲ್ಲಂತೂ ತುಂಬ ಅವಳು ಜಾಣೆಯಾಗಿರ್ತಾಳೆ. ಆದರೆ ಅವಳಿಗೆ ಪರೀಕ್ಷೆ ಸಮಯದಲ್ಲಿ ಓದಿರೋದೆಲ್ಲ ಮರ್ತು ಹೋಗ್ತಾ ಇರುತ್ತೆ. 9ನೇ ತರಗತಿಯವರೆಗೆ ಶಾಲೆಯ ಉಪಾಧ್ಯಾಯರ ಕರುಣೆಯಿಂದ ಹೇಗೋ ಪಾಸಾಗ್ತಾಳೆ. ಆದರೆ 10ನೇ ತರಗತಿ ಬಂದಾಗ ಅವಳಿಗೆ ಯೋಚನೆ ಶುರುವಾಗುತ್ತೆ. ಏಕೆಂದರೆ ಅದು ಪಬ್ಲಿಕ್ ಎಕ್ಸಾಮ್ ಆಗಿರುತ್ತೆ. ಅವಳ ಶಾಲೆಯ ಉಪಾಧ್ಯಾಯರು ಏನೂ ಮಾಡುವಂತಿರಲಿಲ್ಲ. SSLCಯನ್ನು ತಾನು ಪಾಸು ಮಾಡುವುದು ಕನಸಿನ ಮಾತು ಎಂದು ಸುಶೀಲಗೆ ಅನಿಸತ್ತೆ. ಅಳುತ್ತಾ ಮನೆಯಲ್ಲಿ ಕುಳಿತುಕೊಳ್ತಾಳೆ. ಆಗ ಅವಳ ತಾಯಿ ಫ್ರೆಂಡ್ ಒಬ್ಬರು ಬಂದು ಹೇಳ್ತಾರೆ, ಮಗು, ನೀನು ಶಿರಡಿ ಸಾಯಿಬಾಬಾರನ್ನು ಕುರಿತು 9 ಗುರುವಾರಗಳ ವ್ರತವನ್ನು ಆಚರಿಸು, ಅದರಿಂದ ನಿನ್ನ ನೆನಪಿನ ಶಕ್ತಿ ಪುನಶ್ಚೇತನಗೊಂಡು ಪರೀಕ್ಷೆಯಲ್ಲಿ ಪಾಸಾಗುತ್ತಿ ಅಂತ ಹೇಳ್ತಾರೆ. ಅದರಂತೆ ಸುಶೀಲಾ ಮನೆಯವರ ಒಪ್ಪಿಗೆ ಪಡೆದು 9 ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಆಚರಿಸ್ತಾಳೆ. ಉದ್ಯಾಪನೆಯನ್ನು ಸಹ ಮಾಡ್ತಾಳೆ. ಅನ್ನದಾನ ಮತ್ತು ಪುಸ್ತಕಗಳನ್ನೆಲ್ಲ ದಾನ ಮಾಡ್ತಾಳೆ. ಪರೀಕ್ಷೆ ಬಂತು. ಸುಶೀಲಾ ಧೈರ್ಯವಾಗಿ ಹೋಗಿ ಪರೀಕ್ಷೆಯಲ್ಲಿ ಬರೆದು ಬರ್ತಾಳೆ. ಸಾಯಿಬಾಬಾರ ಕೃಪೆಯಿಂದ ಅವಳು ಓದಿದ್ದೆಲ್ಲ ಜ್ಞಾಪಕಕ್ಕೆ ಬರುತ್ತೆ. ಆ ವರ್ಷ ಅವಳು ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಾಳೆ. ತನ್ನ ಮರೆವು ರೋಗವನ್ನು ನಿವಾರಿಸಿದ ಸಾಯಿಬಾಬಾರನ್ನು ಮುಂದೆ ಅವಳು ಜೀವನದುದ್ದಕ್ಕೂ ಪೂಜಿಸತೊಡಗ್ತಾಳೆ ಎಂಬಲ್ಲಿಗೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಮತ್ತೊಂದು ಕತೆ ನೋಡೋಣ. ಕಣ್ಣು ನೋವನ್ನು ನಿವಾರಿಸಿದ ಬಾಬಾ. ನಾರಾಯಣರಾವ್ ಎಂಬ ಒಬ್ಬ ಬ್ಯಾಂಕ್ ಉದ್ಯೋಗಿ ಇರ್ತಾರೆ. ಅವರು ಲೆಕ್ಕಪತ್ರ ನೋಡುವುದರಲ್ಲೆಲ್ಲ ತುಂಬ ಜಾಣರಾಗಿರ್ತಾರೆ. 58 ವರ್ಷಗಳಾಗಿದ್ದರೂ ಕನ್ನಡಕ ಇಲ್ಲದೆ ಅವರು ಬರೆಯೋದು ಓದೋದನ್ನು ಮಾಡ್ತಿರ್ತಾರೆ. ಅವರ ಸಹೋದ್ಯೋಗಿಗಳೆಲ್ಲ ಅದಾಗಲೇ ಅವರು ಕನ್ನಡಕನ ಉಪಯೋಗಿಸ್ತಾ ಇರ್ತಾರೆ. ನಾರಾಯಣರಾವ್ ಅವರನ್ನು ಕಂಡ್ರೆ ಅವ್ರಿಗೆಲ್ಲ ಅಸೂಯೆ ತುಂಬ. ಹೀಗಿರಲು ಒಂದು ದಿನ ಬೆಳಗ್ಗೆ ನಾರಾಯಣರಾವ್ ಅವರು ಅಂದಿನ ಪತ್ರಿಕೆಯನ್ನು ಓದ್ತಾ ಕೂತಿರ್ತಾರೆ. ಆದರೆ ಅವರಿಗೆ ಒಂದು ಅಕ್ಷರವೂ ಕಾಣಿಸಲ್ಲ. ಕಣ್ಣುಗಳನ್ನು ಉಜ್ಜಿಕೊಂಡು ನೋಡ್ತಾರೆ, ಆದರೂ ಸಹ ಏನೂ ಕಾಣಲ್ಲ. ನಾರಾಯಣರಾವ್ ಅವರಿಗೆ ಭಯವಾಗುತ್ತೆ. ನೇತ್ರ ತಜ್ಞರನ್ನು ಭೇಟಿಯಾಗ್ತಾರೆ. ಅವರು ರಾವ್ ಅವರನ್ನು ಪರೀಕ್ಷೆ ಮಾಡಿ ಅವರ ಕಣ್ಣಿನ ಬೇನೆ ಇಂಥದ್ದೆಂದು ಕಂಡು ಹಿಡಿಯುವಲ್ಲಿ ವಿಫಲರಾಗ್ತಾರೆ. ಅಂದರೆ ಆ ಡಾಕ್ಟರ್ಸ್ಗೂ ಸಹ ಏನು ಅಂತ ಗೊತ್ತಾಗಲ್ಲ. ನಾರಾಯಣರಾವ್ ಅವರು ತಲೆಯ ಮೇಲೆ ಕೈ ಹೊತ್ತು ಮನೆಯಲ್ಲಿ ಬಂದು ಕುಳಿತುಕೊಳ್ತಾರೆ. ಆಗ ಅವರ ಸಹೋದ್ಯೋಗಿಯೊಬ್ಬರು ಬರ್ತಾರೆ. ಡಾಕ್ಟ್ರು ಕಂಡು ಹಿಡಿಯಲಾಗದ ನಿನ್ನ ಕಣ್ಣಿನ ಸಮಸ್ಯೆಯನ್ನು ನೋಡಿದರೆ ಇದರಲ್ಲಿ ಏನೋ ನಿಗೂಢತೆ ಅಡಗಿದೆ ಅನಿಸುತ್ತೆ. ನೀನು ಶಿರಡಿ ಸಾಯಿಬಾಬರನ್ನು ಕುರಿತು 9 ಗುರುವಾರಗಳ ಕಾಲ ವ್ರತವನ್ನು ಮಾಡು. ಕಡೆಯಲ್ಲಿ ಬ್ರಾಹ್ಮಣ ಸಂತರ್ಪಣೆ ಏರ್ಪಡಿಸಬೇಕಾಗುತ್ತೆ, ಪುಸ್ತಕಗಳನ್ನ ದಾನ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ. ಅದರಿಂದ ನಿನ್ನ ನೇತ್ರ ರೋಗ ಖಂಡಿತ ನಿವಾರಣೆಯಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅದರಂತೆ ನಾರಾಯಣರಾವ್ ಅವರ ಮನೆಯವರ ಸಹಾಯದಿಂದ 9 ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಮಾಡ್ತಾರೆ. ಅಂತ್ಯದಲ್ಲಿ ಬ್ರಾಹ್ಮಣ ಸಂತರ್ಪಣೆ ಏರ್ಪಡಿಸ್ತಾರೆ, ಪುಸ್ತಕಗಳನ್ನು ದಾನ ಮಾಡ್ತಾರೆ. ಮರುಕ್ಷಣದಲ್ಲೇ ಅವರ ಕಣ್ಣುಗಳು ಎಂದಿನಂತೆ ಕಾಣಿಸ್ತೊಡಗುತ್ತೆ. ನಾರಾಯಣರಾವ್ ಅವರ ಬಾಬಾರವರ ಮಹಿಮೆಯನ್ನು ಹಾಡಿ ಹೊಗಳುತ್ತಾ ಶಿರಡಿಗೆ ಹೋಗಿ ಅವರ ದರ್ಶನ ಪಡೆದು ಬರ್ತಾರೆ ಎಂಬಲಿಗೆ ಈ ಕತೆ ಮುಕ್ತಾಯವಾಗುತ್ತೆ. ಮತ್ತೊಂದು ಕತೆ ನೋಡೋಣ. ಮದುವೆಗೆ ಒದಗಿದ ಅಡೆತಡೆಯನ್ನು ನಿವಾರಿಸಿದ ಬಾಬಾ. ಶ್ರೀನಿವಾಸ ರಾಯರು 4 ವರ್ಷಗಳಿಂದ ತಮ್ಮ ಮಗನಿಗೆ ಹೆಣ್ಣು ಹುಡುಕ್ತಾ ಇರ್ತಾರೆ. ಅದೇನೋ ಒಂದು ಹೆಣ್ಣು ಅವರಿಗೆ ಸಿಕ್ಕಿರಲಿಲ್ಲ.
ಅವರ ಮಗ ಅರವಿಂದ್ BCom ಓದಿದ್ದು ನೋಡಲು ಸುಂದರವಾಗಿರ್ತಾನೆ. ಸರ್ಕಾರಿ ಕಚೇರಿಯಲ್ಲಿ ಅವನಿಗೆ ಉದ್ಯೋಗ ಆಗಿರುತ್ತೆ. ಜೀವನ ಸಾಗಿಸಲಿಕ್ಕೆ ಸಾಕಾಗುವಷ್ಟು ಸಂಬಳ ಅವನಿಗೆ ಬರ್ತಿರುತ್ತೆ. ಆದರೂ ಕಂಕಣ ಬಲ ಕೂಡಿ ಬಂದಿರಲ್ಲ. ಹೆಣ್ಣು ಮಕ್ಕಳ ಸಂಖ್ಯೆ ಕೂಡ ಕಡಿಮೆಯಾಗಿ ಇರುವ ಹೆಣ್ಣು ಮಕ್ಕಳು ತುಂಬ ಓದಿ ದೊಡ್ಡ ದೊಡ್ಡ ಕೆಲಸಕ್ಕೆ ಸೇರಿಕೊಂಡಿದ್ರಿಂದ ಅವರಿಗೆ ಸಾಮಾನ್ಯ ಗಂಡುಗಳು ಕಾಣಿಸುತ್ತಿರಲಿಲ್ಲ. ಎಲ್ಲರಿಗೂ ಡಾಕ್ಟರ್, ಸಾಫ್ಟ್ವೇರ್ಗಳೇ ಬೇಕು. ಅರವಿಂದನಂತಹ ಸಾಮಾನ್ಯ ಸಂಬಳ ತರುವಂತಹ ಗಂಡುಗಳು ಈ ಕಾರಣದಿಂದ 35 ವರ್ಷಗಳಾದರೂ ಬ್ರಹ್ಮಚಾರಿಯಾಗಿಯೇ ಉಳಿಯಬೇಕಾಯಿತವನು. ಆದರೂ ಅರವಿಂದನ ತಂದೆ ತಮ್ಮ ಪ್ರಯತ್ನವನ್ನು ಕೈಬಿಟ್ಟಿರಲಿಲ್ಲ. ಸಿಕ್ಕಿದವರ ಮುಂದೆಲ್ಲ ನನ್ನ ಮಗನಿಗೆ ಒಂದು ಹೆಣ್ಣಿದ್ದರೆ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಅವರು ದಾಕ್ಷಿಣ್ಯಕ್ಕೆ ಆಯಿತು ಅಂತ ಹೇಳಿ ತಂಪಡಕ್ಕೆ ತಾವು ಇರ್ತಿರ್ತಾರೆ. ಹೀಗಿರಲು ಒಮ್ಮೆ ಒಬ್ಬರು ಮುದುಕರು ಅರವಿಂದನ ಮನೆಯ ಬಳಿ ಬಂದು, ತುಂಬ ಹಸಿದಿದ್ದೇನೆ, ಇಂದು ನಿನ್ನ ಮನೆಯಲ್ಲಿ ಊಟ ಹಾಕ್ತೀಯಾ ಅಂತ ಕೇಳ್ತಾರೆ. ಅರವಿಂದ ಅದನ್ನು ಕೇಳಿಸಿಕೊಳ್ಳದವನಂತೆ ಸುಮ್ಮನಿದ್ದು ಬಿಟ್ಟ. ಇನ್ನೊಂದು ದಿನ ಅದೇ ಮುದುಕರು ಬಂದು ಮೊದಲು ಕೇಳಿದಂತೆ ಕೇಳ್ತಾರೆ. ಆಗಲೂ ಅರವಿಂದ ಕೇಳಿಸಿದವನಂತೆ ಸುಮ್ಮನಿದ್ದು ಬಿಡ್ತಾನೆ. 3ನೇ ಸಲ ಅದೇ ಮುದುಕರು ಮತ್ತೊಮ್ಮೆ ಬಂದು ನಾಚಿಕೆ ಇಲ್ಲದೆ ಭಿಕ್ಷೆ ಬಿಡ್ತಾರೆ. ಈ ಬಾರಿ ಅರವಿಂದನಿಗೆ ಇಲ್ಲ ಎನ್ನಲು ಆಗಲಿಲ್ಲ. ಅವರನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಊಟ ಹಾಕ್ತಾನೆ. ಅವರು ಹೊರಡುವಾಗ ಅವನನ್ನು ಹರಸಿ ಹೋಗ್ತಾರೆ. ಯಾರು ಈ ಮುದುಕರು ಎಂದು ತಲೆ ಕೆಡಿಸ್ಕೊಂಡು ಅರವಿಂದ ಆ ರಾತ್ರಿ ಮಲಗ್ತಾನೆ. ಬಹಳ ಹೊತ್ತಿನ ಮೇಲೆ ನಿದ್ರೆ ಬರುತ್ತೆ. ಕನಸಿನಲ್ಲಿ ಆ ಮುದುಕರು ಕಾಣಿಸ್ಕೊಂಡು ಹೇಳ್ತಾರೆ, ನೀನು 9 ಗುರುವಾರಗಳ ಕಾಲ ಸಾಯಿ ವ್ರತವನ್ನು ಆಚರಿಸಿದರೆ ನಿನಗೆ ಕೂಡಲೇ ಹೆಣ್ಣು ಸಿಗುತ್ತದೆ ಅಂತ ಹೇಳ್ತಾರೆ. ಅವರ ಮಾತಿನಲ್ಲಿ ನಂಬಿಕೆ ಇಲ್ಲದಿದ್ದರೂ ಅರವಿಂದ 9 ಗುರುವಾರಗಳ ಕಾಲ ವ್ರತವನ್ನು ಆಚರಿಸಿ ಅನ್ನದಾನ ಮತ್ತು ಪುಸ್ತಕಗಳನ್ನು ದಾನ ಮಾಡ್ತಾನೆ. ಪವಾಡವೋ ಅನ್ನುವಂತೆ ಅದೇ ದಿನ ಅವನ ದೂರದ ಬಂಧು ಒಬ್ಬರು ಹುಡುಕಿಕೊಂಡು ಬಂದು ತಮ್ಮ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ. ತನ್ನ ಕನಸಿನಲ್ಲಿ ಬಂದ ವೃದ್ಧರು ಸಾಕ್ಷಾತ್ ಸಾಯಿಬಾಬನೇ ಎಂದು ಆಗ ಅರವಿಂದನಿಗೆ ಮನವರಿಕೆಯಾಗತ್ತೆ. ಕೂಡಲೇ ಅವನು ಪತ್ನಿ ಸಮೇತನಾಗಿ ಶಿರಡಿಗೆ ಹೋಗಿ ಬಾಬಾರ ದರ್ಶನ ಪಡೆದು ತನ್ನ ಉದ್ದಟನಕ್ಕಾಗಿ ಬಾಬಾರಲ್ಲಿ ಕ್ಷಮೆ ಬೇಡ್ತಾನೆ. ಪರಮ ಕರುಣಾಳು ಆದ ಬಾಬಾ ಅವನನ್ನು ಕ್ಷಮಿಸಿ ಅವನನ್ನು ಹರಸಿ ಕಳುಹಿಸ್ತಾರೆ. ಮುಂದಿನ ದಿನಗಳಲ್ಲಿ ಅರವಿಂದ ಯಾವ ತೊಂದರೆಯೂ ಇಲ್ಲದೆ ಜೀವನ ಸಾಗಿಸಕ್ಕೆ ಪ್ರಾರಂಭ ಮಾಡ್ತಾನೆ ಎಂಬಲ್ಲಿಗೆ ಈ ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.